ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡಿಯಾಸ್ ಟ್ರಾವೆಲ್ ಡೈರಿ. ಹೆಂಗದೀರಿ ಎಲ್ಲಾರು? ಅನದರ್ ಡೇ ಅನದರ್ ವ್ಲಾಗ್. ಈ ವ್ಲಾಗ್ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಆಫ್ ಬೀಟ್ ಟಾಪಿಕ್ ಐತಿ. ಸೊ ಯೂಶ್ವಲಿ ನನ್ನ ಯೂಟ್ಯೂಬ್ ಚಾನಲ್ನಾಗ ನೀವು ಟ್ರಾವೆಲ್ ಕಂಟೆಂಟ್ ನೋಡಿರ್ತೀರಿ, ಕಾಮಿಡಿ ವಿಡಿಯೋಸ್ ನೋಡಿರ್ತೀರಿ, ಬಟ್ ದಿಸ್ ಈಸ್ ಸಮಥಿಂಗ್ ಲೈಫ್ ಚೇಂಜಿಂಗ್. ದ ಟಾಪಿಕ್ ಈಸ್ ಹೌ ಟು ಬಿ ಹ್ಯಾಪಿ. ಭಾಳ ಮಂದಿ ನಂಗೆ ಎವ್ರಿ ಟೈಮ್ ಇನ್ಸ್ಟಾಗ್ರಾಮ್ನಾಗಾಗಲಿ ಯೂಟ್ಯೂಬ್ನಾಗಾಗಲಿ ಒಂದು ಕ್ವೆಶನ್ ಭಾಳ ಕೇಳ್ತಾರೆ. ವಾಟ್ ಇಸ್ ದ್ಯಾಟ್ ಕ್ವೆಶನ್ ಅಂದ್ರೆ, ಹಾಯ್ ಗುಡಿಯಾಕ, ಹೌ ಆರ್ ಯು ಸೋ ಹ್ಯಾಪಿ? ಸೊ ಇಷ್ಟು ಖುಷಿಯಾಗಿರ್ತೀಯಲ್ಲ ಯಾವಾಗಲೂ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಹೇಳಿ. ಸೊ ಅವಾಗ ನಾನು ಹೇಳಕ್ಕೆ ಟ್ರೈ ಮಾಡೀನಿ ಎಲ್ಲರಿಗೂ, ಬಟ್ ಐ ಥಾಟ್ let me make a detailed vlog of what all I follow and what all I do to stay happy in life. ಎಲ್ಲರೂ ಖುಷಿಯಾಗಿರೋದು ಮರೆತು ಬಿಟ್ಟಾರ, ಬರೀ ದುಃಖದಾಗಿರೋದು, ಸ್ಯಾಡ್ ಆಗಿರೋದು, ಒಂಥರ ಸೈಕ್ ಆಗ್ಬಿಟ್ಟಾರ ಮಂದಿ. ಮೇನ್ ಥಿಂಗ್ ಏನು ಲೈಫ್ನಾಗ ಖುಷಿಯಾಗಿರೋದಲ್ಲ ಅದನ್ನ ಮರೆತು ಬಿಟ್ಟಾರ. ಆ್ಯಂಡ್ ಈ ಯಾರಿಗರೇ ಖುಷಿಯಾಗಿ ಅದಾರ ಅಂತ ನೋಡಿದ್ರೆ ಶಾಕ್ ಆಕೈತಿ. ಏನಪ್ಪ ಈಕಿ ಇಷ್ಟು ಖುಷಿ ಅದಾಳ, ಏನಪ್ಪ ಈಕಿ ಇಷ್ಟು ಮಜಾ ಮಾಡ ಅಂತಾಳ ಜೀವನದಾಗ. ಗೈಸ್, ದ್ಯಾಟ್ ಈಸ್ ದ ಸೋಲ್ ಪರ್ಪಸ್ ಆಫ್ ಲೈಫ್. ಲೈಫ್ನಾಗ ಖುಷಿಯಾಗಿರೋದು ಒಂದು ಬಿಟ್ರೆ ಏನೈತಿ ಹೇಳ್ರಿ? ಪ್ರಾಬ್ಲಮ್ಸ್ ಬರ್ತಾವ ಹೊಕ್ಕಾವ, ಬಟ್ ಕ್ಯಾರೆ ಅಂದ್ಬಿಡ್ಬೇಕು ಪ್ರಾಬ್ಲಮ್ಸಿಗೆ, ಭಾಳ ವಿಚಾರ ಮಾಡಬಾರ್ದು. ಸೊ ಮೇನ್ ಥಿಂಗ್, ನಾ ಖುಷಿಯಾಗಿ ಹೆಂಗಿರ್ತೀನಪ್ಪ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಅವರ್ ಥಾಟ್ಸ್. ಓಕೆ, ಅವರ್ ಥಾಟ್ ಪ್ರಾಸೆಸ್ ಏನಿಲ್ಲ, ವಿಚಾರ ಮಾಡ್ಬೇಕು. ನಾ ಖುಷಿಯಾಗಿ ಎದ್ದು ಬಿಡ್ತೀರಿ ಅಷ್ಟೇ. ಸೀರಿಯಸ್ಲಿ ಹೇಳ ಅಂತೀನಿ, ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರ್ತೈತಿ. ಆ್ಯಂಡ್ ಮಕ್ಕಳೋಕಿನ ಮುಂಚೆ ಒಂದು 10 ಮಿನಿಟ್ಸ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರ್ತೈತಿ. ಸೊ ನಮ್ಮ ಮೈಂಡಿಗೆ ನಾವು ಹೆಂಗೆ ಟ್ರೈನ್ ಮಾಡಬೇಕಪ್ಪ ಅಂದ್ರೆ, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್, ಐ ಆಮ್ ಆಲ್ವೇಸ್ ಹ್ಯಾಪಿ. ಏನೇ ಆಗಲಿ, ಯಾವುದೇ ಸಿಚುವೇಶನ್ ಬರಲಿ, ಟ್ರೈನ್ ಮಾಡ್ಬೇಕು. ಈಗ ಒಂದು ಸಿಸ್ಟಮಿಗೆ, ಒಂದು ಮಷೀನಿಗೆ ನಾವು ಟ್ರೈನ್ ಮಾಡ್ತೇವೆ ನೋಡ್ರಿ ಅಲ್ಗಾರಿದಮ್ ಮೇಲೆ, ಹಂಗೆ ನಮ್ಮ ಮೈಂಡನ್ನು ನಾವು ಹೇಳಿದ್ದ ಮಾತು ಕೇಳ್ಬೇಕು, ಹಂಗೆ ಮಾಡ್ಬೇಕು ನಾವು. ಆ್ಯಂಡ್ ಅದಕ್ಕೆ ಕೇಳ್ತೈತಿ. ನೀವು ಏನೋ ಒಂದು ಹೇಳ್ರಿ, ಮೈಂಡ್ ಅದನ್ನ ಕೇಳ್ತೈತಿ. ರಿಪೀಟ್ ಮಾಡ್ಕೊಂತಿರ್ಬೇಕಾದ್ರೆ ಅದಕ್ಕೆ ಒಂದೇ ಸಲ ಹೇಳಿ ನಾ ಖುಷಿ ಅದೇನ ಅಂತ ಹೇಳಿ ಬಿಟ್ಟು ಮುಂದೆ ಹೋಗೋದಲ್ಲ. ಸೊ ಯು ಶುಡ್ ಕೀಪ್ ಆನ್ ರಿಪೀಟಿಂಗ್ ಟು ದ ಮೈಂಡ್ ದಟ್ ಐ ಆಮ್ ಹ್ಯಾಪಿ. ಆ್ಯಂಡ್ ಈ ಮೈಂಡ್ ಯಾವಾಗ ಆ್ಯಕ್ಟಿವ್ ಇರ್ತೈತಪ್ಪ ಅಂದ್ರೆ, ಮಕ್ಕಳುವಾಗ 10 ಮಿನಿಟ್ಸ್ ಮುಂಚೆ, ಎದ್ದ ಮೇಲೆ 10 ಮಿನಿಟ್ಸ್ ಆದ್ಮೇಲೆ. ಸೊ ನಾವು ಇನ್ನು ನಿದ್ದಿಗಣ್ಣಾಗ ಅಂತಾರೆ ನೋಡ್ರಿ, ನಿದ್ದಿಗಣ್ಣಾಗ. ಸೊ ದ್ಯಾಟ್ ಇಸ್ ವೆನ್ ಅವರ್ ಮೈಂಡ್ ವಿಲ್ ಬಿ ಆಕ್ಟಿವ್. ಸೊ ಇದನ್ನು ಫಾಲೋ ಮಾಡ್ರಿ. ಮೇನ್ ಥಿಂಗ್ ಥಾಟ್. ಯಾವುದೇ ಒಂದು ಸಿಚುವೇಶನ್ ಇರಲಿ ನೋಡ್ರಿ ಲೈಫ್ನಾಗ, ಏನೋ ಒಂದು ನಿಮ್ಗೆ ತ್ರಾಸಾಗಲಿ, ಯಾವುದೋ ಒಂದು ವ್ಯಕ್ತಿಯಿಂದ ನಿಮ್ಗೆ ಇದು ಆಗಲಿ, ಭಾಳ ವಿಚಾರ ಮಾಡೋಂಗಿಲ್ಲ. ಇಲ್ಲಿ ನಾವು ಎಷ್ಟು ದಿನಕ್ಕೆ ಬಂದೇವ್ರಿ ಜೀವನ ಮಾಡಕ್ಕೆ? ಎಷ್ಟು ದಿನಕ್ಕೆ ಬಂದೇವಿ? ಭಾಳ ಅಂದ್ರೆ 70 ವರ್ಷ ಇರ್ತೀವ, 60 ವರ್ಷ ಇರ್ತೀವ. ನಾವು ಮಾಡೋ ಶೋಕಿಗೆ 50 ತನ ಮುಟ್ಟಿದ್ರು ದೊಡ್ಡ ಮಾತೈತಿ. ಸೊ ಆದಷ್ಟು ಖುಷಿಯಾಗಿರುವಂತ ಗೈಸ್. ಲೈಫ್ನಾಗ 3 ವಿಷಯ ಭಾಳ ಮ್ಯಾಟ್ರ್ ಆಗ್ತೈತಿ: ಹೆಲ್ತ್, ವೆಲ್ತ್ ಮತ್ತು ಹ್ಯಾಪಿನೆಸ್. ಸೊ ಈ 3ನಾಗ ಒಂದು ಕೈ ಕೊಡ್ತಪ್ಪ ಅಂದ್ರೆ ಭಾಳ ಕೆಟ್ಟ ಹೊಡೆದ ಬಿಡು. ಆ್ಯಂಡ್ ಲೆಟ್ಸ್ ಬಿ ಆಕ್ಸೆಪ್ಟಬಲ್ ಅನಿಸತ್ ನನಗೆ. ಯಾರು ಹೆಂಗ ಇರಲಿ, ಈಗ ಅವ ಹಂಗದಾನ, ಇವ ಹಿಂಗದಾನ, ಈಕಿ ಹಿಂಗೆ ಮಾಡಿದ್ಲ, ಅವ ಹಿಂಗಂದ, ಅವ್ರವ್ರ ಸಿಚುವೇಶನ್ನಾಗೆ ಅವ್ರಿಗೆ ಏನು ಬೇಕು ಅವ್ರು ಅಂದಿರ್ತಾರ. ಅದನ್ನ ಯಾಕಷ್ಟು ಸೀರಿಯಸ್ ಆಗಿ ತಗೋಬೇಕು? ಈಗ ಅವ್ರೇನೋ ಅಂದಾರ ಅಂತ ಹೇಳಿ ನಮ್ಮ ಮನಸ್ಸು, ನಮ್ಮ ಮೂಡನ್ನ ನಾವು ಹಾಳು ಮಾಡ್ಕೊತೀವಿ. ಸೊ ಇಟ್ಸ್ ಲೈಕ್ ಇಂಡೈರೆಕ್ಟ್ಲಿ ನಮ್ಮ ಹ್ಯಾಪಿನೆಸ್ನ ನೀವು ಬೇರೆಯವ್ರ ಕೈ ಹಾಕೊಟ್ಟಂಗೆ. ಸೊ ಮೈ ಇಮೋಷನ್ಸ್, ಮೈ ಹ್ಯಾಪಿನೆಸ್, ಮೈ ಸ್ಟೇಟ್ ಆಫ್ ಮೈಂಡ್, ಈಸ್ ಇಟ್ ಅಂಡರ್ ಸಮ್ವನ್ ಎಲ್ಸಸ್ ಕಂಟ್ರೋಲ್? ಇಟ್ ಶುಡ್ ನಾಟ್ ಬಿ. ಸೊ ಅವ ಏನೋ ಅಂದ, ಅಕ್ಕಿ ಏನೋ ಅಂದ್ಲ, ನಾ ಬೇಜಾರು ಮಾಡ್ಕೊಂಡೆ ಅಂದ್ರೆ ನಮ್ಮ ಮೈಂಡ್ ಅಷ್ಟು ವೀಕ್ ಐತಿ ಅಂತ ಹೇಳಿ. ಓಕೆ, ಸೊ ಟ್ರೈ ಟು ಆಕ್ಸೆಪ್ಟ್ ಎವ್ರಿಥಿಂಗ್. ನಾನು ನಿಮ್ಗೇನು ಹೇಳತ್ತೀನಿ ಅಂದ್ರೆ, ಅವ್ರು ಏನ ಅನ್ಲಿ, ಅದು ಸರಿನ ಇರಲಿ ತಪ್ಪ ಇರಲಿ,
ಅದನ್ನ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಮೂಡ್ ಹಾಳು ಮಾಡ್ಕೋಬೇಡ್ರಿ ಅಂತ. ಸೊ ಈಗ ಒಂದು ದಿನ ಒಳಗೆ 24 ತಾಸು ಅದಾವ ಅಂದ್ರೆ 1 ತಾಸು ಏನೋ ನಿಮ್ಗೆ ತ್ರಾಸ ಆಯ್ತು ಅದು ಇದು ಅಂದ್ರೆ ಇಡೀ 20 ತಾಸು ನಾವು ಹಾಳು ಮಾಡಿಬಿಡ್ತೇವೆ. ಮೂಡ್ ಹೆಂಗೆ ಅಪ್ಸೆಟ್ ಆಗ್ಬಿಡ್ತೈತೆ ಅಂದ್ರೆ ಮತ್ತೆ ಅದಕ್ಕೆ 4 ದಿನ ಬೇಕು ಸರಿ ಮಾಡ್ಕೊಳಕ್ಕೆ. ಸೊ ಡೋಂಟ್ ಲೆಟ್ ಎಕ್ಸ್ಟರ್ನಲ್ ಥಿಂಗ್ಸ್ ಅಫೆಕ್ಟ್ ಯು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳೋರು ಹೇಳ್ತಾರೆ, ನೀವೇನು ಮಾಡಿದ್ರು ಹೇಳ್ತಾರೆ, ನೀವೇನು ಮಾಡಲಿಲ್ಲ ಅಂದ್ರೂ ಹೇಳ್ತಾರೆ. ಮಂದಿಗೆ ಆ್ಯಕ್ಚುಲಿ ನಮ್ಮಿಂತ್ರ ಭಾಳ ಎಕ್ಸ್ಪೆಕ್ಟೇಷನ್ಸ್ ರೀ. ಎಂಥ ಪರಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವನವ್ನು ಕೇಳಬೇಡ್ರಿ. ಅದನ್ನ ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ಕೊಂಡು ಕುಂತ್ರೆ ನಮಗೇನು ಬೇಕು ಜೀವನದಾಗ ಅದನ್ನ ಮಾಡೋಕ್ಕಾಗಂಗಿಲ್ಲ. ಸೊ ನಿಮಗೇನು ಬೇಕು ಅದನ್ನ ಮಾಡ್ರಿ. ಫಾರ್ ಎಕ್ಸಾಂಪಲ್, ಸಮ್ ಪೀಪಲ್ ಲವ್ ಟ್ರಾವೆಲಿಂಗ್ ಲೈಕ್ ಮೀ, ಸಮ್ ಪೀಪಲ್ ಲವ್ ಪೇಂಟಿಂಗ್, ಸಮ್ ಪೀಪಲ್ ಲೈಕ್ ಗೋಯಿಂಗ್ ಔಟ್. ಎಂಜಾಯ್ ಮಾಡ್ರಿ. ನಿಮ್ಮ ಯಾರು ಹತ್ರ ಅದಾರ ಅವ್ರ ಜೊತೆ ಹೊರಗೆ ಹೋಗ್ರಿ, ಎಂಜಾಯ್ ಮಾಡ್ರಿ. ನಿಮಗೆ ಏನು ಬೇಕಲ್ಲ ಅದನ್ನ ಮಾಡ್ರಿ. ಈಗ ಬೇರೆದವ್ರಿಗೆ ಏನು ಬೇಕು ಅದನ್ನಲ್ಲ, ನಿಮಗೇನು ಬೇಕು ಅದನ್ನ ನೀವು ಮಾಡ್ರಿ. ಸೊ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯೋರ್ ಸೆಲ್ಫ್, ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯೋರ್ ಪ್ರಯಾರಿಟೀಸ್. ಬರೀ ಅವ್ರ ಸಂಬಂಧ ಅದ ಅವ್ರ ಸಂಬಂಧ ಮಾಡ್ಬೇಕು ಇಲ್ಲ ಅಂತಲ್ಲ. ವೆನ್ ಯು ಲವ್ ಅ ಪರ್ಸನ್ ಅವ್ರ ಸಂಬಂಧನೂ ಮಾಡ್ಬೇಕು. ಬಟ್ ಫಸ್ಟ್ ನಮಗೆ ನಾವು ಖುಷಿ ಇಟ್ಕೊಂಡ್ರೆ ಬೇರೆದವರಿಗೂ ನಾವು ಖುಷಿ ಇಡಕ್ಕೆ ಬರ್ತದೆ. ಸೊ ಇಫ್ ಐ ಆಮ್ ನಾಟ್ ಹ್ಯಾಪಿ ವಿದ್ ಇನ್ ಮೈ ಸೆಲ್ಫ್, ಐ ಕಾಂಟ್ ಮೇಕ್ ಅನದರ್ ಪರ್ಸನ್ ಹ್ಯಾಪಿ. ದಟ್ ಈಸ್ ಹೌ ಇಟ್ ಇಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದ್ರೆ ವಿಚ್ ಐ ಫಾಲೋ ಇನ್ ಮೈ ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದನ್ನು ನಾನು ಯಾವತ್ತೂ ಮರೆಯಂಗಿಲ್ಲ, ನಾಟ್ ಇವನ್ ಅ ಸಿಂಗಲ್ ಡೇ. ದಟ್ ಇಸ್ ಗ್ರ್ಯಾಟಿಟ್ಯೂಡ್. ಸೊ ನಮಗೆ ಏನ ಸಿಕ್ಕೈತಿ ಏನ ಐತಿ ಲೈಫ್ನಾಗ ಅಂದ್ರೆ ಇಟ್ಸ್ ಆಲ್ ಹಿಸ್ ಬ್ಲೆಸ್ಸಿಂಗ್ಸ್. ಸೊ ಐ ಎಂಜಾಯ್ ಎವ್ರಿಥಿಂಗ್ ಐ ಹ್ಯಾವ್. ಫಾರ್ ಎಕ್ಸಾಂಪಲ್, ಈಗ ನಾ ಕಾರ್ ಓಡಿಸಂತೇನೆ, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಅಂದ್ರೆ ದೇವ್ರು ನಂಗೆ ಇಷ್ಟು ಕೆಪೇಬಲ್ ಮಾಡ್ಯಾನಲ್ಲ, ನಾ ಕಾರ್ ಓಡ್ಸಾಕ ಅಷ್ಟು ಕೆಪೇಬಲ್ ಮಾಡ್ಯಾನಲ್ಲ, ಎಷ್ಟು ಖುಷಿ ವಿಚಾರ ನೋಡ್ರಿ. ಲೈಕ್ ನಮಗೆ ಏನು ಬೇಕು ಅದು ಮಾಡೋ ಫ್ರೀಡಮ್ ಐತಿ ನಮಗೆ. ಅಂದ್ರೆ ಯು ವಾಂಟ್ ಡ್ರೈವ್, ಯು ಕ್ಯಾನ್ ಡ್ರೈವ್. ನಿಮ್ಗೆಲ್ಲರ ಹೊರಗೆ ಹೋಗಿ ತಿನ್ನೋದೈತಿ, ನೀವು ತಿನ್ಬೋದೈತಿ. ಅಂದ್ರೆ ನಾವು ಲೈಫ್ನಾಗ ಹೆಂಗಂದ್ರೆ ಸಣ್ಣ ಸಣ್ಣ ಮೂಮೆಂಟ್ಸಿಗೆ ಥ್ಯಾಂಕ್ಫುಲ್ ಇರೋದ ಮರ್ತು ಬಿಟ್ಟಿವಿ ದೇವ್ರ ಕಡೆ. ಇಲ್ಲ ನನಗೆ ಅದು ಬೇಕಪ್ಪ, ನಂಗೆ ಮನಿ ಬೇಕಪ್ಪ, ನಂಗೆ ಕಾರ್ ಬೇಕಪ್ಪ, ನಾನು ಅಲ್ಲಿ ಹೋಗ್ಬೇಕು, ನಾ ಫಾರಿನ್ ಟ್ರಿಪ್ ಮಾಡ್ಬೇಕು. ಇದು ಓಕೆ, ಇಟ್ಸ್ ನಾಟ್ ಬ್ಯಾಡ್ ಟು ಹ್ಯಾವ್ ಡ್ರೀಮ್ಸ್. ಬಟ್ ನಾ ಏನಂತೇನಂದ್ರೆ ಈಗ ನಿಮ್ಮ ಕಡೆ ಏನಾಯ್ತಲ್ಲ ರೈಟ್ ನಾವು ವಾಟ್ ಎವರ್ ಯು ಹ್ಯಾವ್ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ರಿ. ಈಗ ಭಾಳ ಮಂದಿ ಗುಡಿಗೆ ಹೋಗ್ತಾರೆ ಕೋಟ್ಯಾನ್ಗಟ್ಲೆ. ಈಗ ನಾ ಮೊನ್ನೆ ಜಗನ್ನಾಥ್ ಪುರಿ ಹೋಗಿದ್ದೆ, ಅವಾಗ ಎಷ್ಟು ಮಂದಿ ಎಷ್ಟು ಬೇಡ್ಕೊಳ್ಳೋದು. ಇದು ವೆರಿ ಗುಡ್, ಪ್ರೇಯರ್ ಇಸ್ ವೆರಿ ಗುಡ್. ಬಟ್ ಯಾವ್ದ ಗುಡಿಗೆ ಹೋದ್ರು ನಾ ಏನು ಫಾಲೋ ಮಾಡ್ತೀನಿ ಫಸ್ಟ್ ಅಂದ್ರೆ ಥ್ಯಾಂಕ್ಸ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ಮೀ. ನೀ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿಸ್, ಥ್ಯಾಂಕ್ಸ್ ಫಾರ್ ದ್ಯಾಟ್. ಅದಾದ್ಮೇಲೆ ನಾ ದೇವ್ರಿಗೆ ಯಾವತ್ತೂ ನನಗೆ ಇದು ಕೊಡು, ನನಗೆ ಇದು ಕೊಡು, ನಂಗೆ ಇದು ಕೊಡು. ಅವಾಗ ಮತ್ತೆ ದೇವ್ರಿಂತ್ರನೂ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗ್ಬಿಡ್ತೈತಿ. ದೇವ್ರ ನನಗೆ ಇದಕ್ಕೆ ಕೇಳಿದ್ದೆ, ನೀ ಇದು ಕೊಡಲಿಲ್ಲ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಸೊ ನಾ ಯಾವತ್ತೂ ಏನು ಮಾಡ್ತೀನಪ್ಪ ಅಂದ್ರೆ ಅವ್ನು ಗೊತ್ತೈತಿ ನಂಗೆ ಏನು ಬೇಕಂತ ದೇವ್ರಿಗೆ. ಸೊ ಅವ್ನಿಗೇನು ಹೇಳೋದಪ್ಪ ಅಂದ್ರೆ ನಿನಗೆ ಗೊತ್ತೈತಿ ನನಗೆ ಏನು ಬೇಕಂತ, ನೀ ಅದ್ರ ಪ್ರಕಾರ ನಂಗೆ ಕೊಡು ಅಷ್ಟೇ. ಯು ನೋ ವಾಟ್ ಇಸ್ ರೈಟ್ ಫಾರ್ ಮೀ ಆ್ಯಂಡ್ ಯು ವಿಲ್ ಗಿವ್ ದ್ಯಾಟ್. ಆ ಬಿಲೀಫ್ ಒಂದು ಇಟ್ಕೋರಿ. ದೇವ್ರು ಏನ ನಿಮ್ಗೆ ಬೇಕಂದಿದ್ರು ನೀವೇನು ಡಿಸರ್ವ್ ಇರ್ತೀರಲ್ಲ ಅದನ್ನ ನಿಮ್ಮ ಕಡೆಯಿಂದ ಯಾರೂ ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾರಂದ್ರೆ ಯಾರೂ ಇಲ್ಲ. ಇಮ್ಯಾಜಿನ್ ಗೈಸ್, ಒಂದು ಗುಡಿಗೆ ಹೋಗಿರ್ತೀರಿ, ಕೋಟ್ಯಾನ್ಗಟ್ಲೆ ಮಂದಿ ಬಂದಿರ್ತಾರೆ. ಬರೀ ಅವ್ರು ಅದು ನಂಗೆ ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕಂತ ಹೇಳಿ ದೇವ್ರ ಮುಂದೆ ಕೇಳುವಾಗ ದೇವ್ರಿಗೆ ಎಷ್ಟು ಸಾಕಾಗಿರ್ಬೇಡ. ಅಂದ್ರೆ ದೇವ್ರು ವಿಚಾರ ಮಾಡ್ತಿರ್ತಾರೆ, ನನಗೆ ಗೊತ್ತು ನಿನಗೇನು ಕೊಡ್ಬೇಕಂತ, ನನಗೆ ಗೊತ್ತು, ನೀ ಯಾಕೆ ಈ ಪರಿ ಕೇಳ ಅಂತಿ. ಸೊ ದ್ಯಾಟ್ ಇಸ್ ವಾಟ್ ಗೈಸ್. ಅವ್ನು ಗೊತ್ತೈತಿ ನಿಮಗೆ ಯಾವ ಟೈಮಿಗೆ ಏನು ಕೊಡ್ಬೇಕಂತ ಹೇಳಿ. ಸೊ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಜಸ್ಟ್ ವೇಟ್ ಫಾರ್ ದ ರೈಟ್ ಮೂಮೆಂಟ್. ಅದು ಒಂದು ಬಿಲೀಫ್ ನೀವು ಇಟ್ಕೊಂಡ್ರಿ ಅಂದ್ರೆ ತಲೆಯಾಗ, ನನ್ನ ಜೊತೆ ಏನಾಗತೈತಿ ಅದು ಎಲ್ಲ ಭಾಳ ಚಲೋ ಆಗತೈತಿ. ಸೊ ಇದ ಒಂದು ಬಿಲೀಫ್ ನೀವು ದಿನಾನು ರಿಪೀಟ್ ಮಾಡಿದ್ರೆ, ಇಫ್ ಯು ಮೇಕ್ ಇಟ್ ಆಸ್ ಅನ್ ಅಫರ್ಮೇಷನ್, ಲೈಕ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ವಿತ್ ಮೀ ಇಸ್ ಹ್ಯಾಪನಿಂಗ್ ಫಾರ್ ಗುಡ್. ಭಾಳ ಅಂದ್ರೆ ಭಾಳ ಚಲೋ ಆಗತೈತಿ ನನ್ನ ಜೊತೆ. ಏನಾಗಲಿ, ಅದು ಏನಾಗಿರಲಿ ನಿಮ್ಮ ಜೊತೆ, ಲೈಕ್ ಇವನ್ ಇಫ್ ಯು ಆರ್ ಇನ್ ಅ ವೆರಿ ವರ್ಸ್ಟ್ ಸಿಚುವೇಶನ್, ನೀವು ಹಿಂಗೆ ಅಫರ್ಮೇಷನ್ ಮಾಡ್ಬೇಕಂದ್ರೆ ನನ್ನ ಜೊತೆ ಏನ ಆಗಲಿ ಮುಂದೆ ಇಟ್ ಈಸ್ ಫಾರ್ ಗುಡ್. ಭಾಳ ಚಲೋದಕ್ಕೆ ಏನೋ ಆಗ ಅಂತೈತಿ. ಐ ನೀಡ್ ಟು ವೇಟ್. ಹೆಂಗಾಗ್ಬಿಟ್ಟೈತಂದ್ರೆ ಲೈಫ್ನಾಗ ಲೈಫ್ ಇಷ್ಟೈತಿ, ಅದನ್ನು ಮಂದಿ ಲೈಫ್ ಇಷ್ಟು ಮಾಡಿ ಪ್ರಾಬ್ಲಮ್ಸ್ ಇಷ್ಟು ಮಾಡ್ಕೊಂಡ್ಬಿಟ್ಟಾರೆ. ಆ್ಯಕ್ಚುಲಿ ಲೈಫ್ ಇರೋದು ಇಷ್ಟೈತಿ, ಪ್ರಾಬ್ಲಮ್ಸ್ ಇಷ್ಟು ಇರ್ಬೇಕು ಲೈಫ್ನಾಗ.
ಅವು ಈಗ ನೋಡ್ರಿ ನಾ ಏನು ಹೇಳಂತೇನಂದ್ರೆ ಪ್ರಾಬ್ಲಮ್ಸ್ ಅಂತರೂ ಇರುದ ನೋ ಮ್ಯಾಟರ್ ವಾಟ್, ಬಟ್ ನಮ್ಮ ಮೈಂಡ್ ಕಂಟ್ರೋಲ್ ನಮ್ಮ ಕಡೆ ಐತಿ. ಪ್ರಾಬ್ಲಮ್ಸಿಗೆ ನೀ ಬರಬೇಡ, ಅಲ್ಲೇ ಇರು, ಬರಕ್ಕೆ ಹೋಗೋಣ ನನ್ನ ಹತ್ರ ಅಂತ ಹೇಳಕ್ಕೆ ಬರೋದಿಲ್ಲ. ಯು ಹ್ಯಾವ್ ಯುವರ್ ಮೈಂಡ್ ವಿತ್ ಯುವರ್ ಸೆಲ್ಫ್. ನೀವು ಅದನ್ನು ಕಂಟ್ರೋಲ್ ಮಾಡೋಕೆ ನಿಮಗೆ ಗೊತ್ತೈತಿ. ಸೊ ದಟ್ ಈಸ್ ಹೌ ಯು ಪ್ಲೇ ವಿತ್ ಯುವರ್ ಮೈಂಡ್. ಐ ಆಮ್ ಆಲ್ವೇಸ್ ಹ್ಯಾಪಿ, ಐ ಆಮ್ ಆಲ್ವೇಸ್ ಸ್ಮೈಲಿಂಗ್, ಲಾಫಿಂಗ್, ಎಕ್ಸೈಟ್ಮೆಂಟ್ ಗೈಸ್. ಹೆಂಗಂದ್ರೆ ನಾನು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಎಕ್ಸೈಟ್ ಆಗ್ತೀನಿ ಲೈಫ್ನ. ಲೈಕ್ ಫಾರ್ ಎಕ್ಸಾಂಪಲ್, ನಾ ರೋಡ್ ಮೇಲೆ ಫ್ಲವರ್ಸ್ ನೋಡಿದೆ, ಎಷ್ಟು ಖುಷಿ ಆಗ್ತೈತಿ, ಲೈಕ್ ಸೋ ಬ್ಯೂಟಿಫುಲ್. ಆಮೇಲೆ ಆಫೀಸ್ನಾಗ ಹೋದೆ, ಯಾರೇ ಚಲೋ ಕಾಣತಿ ಇವತ್ತು, ಖುಷಿ ಆಗ್ತೈತಿ. ಲೈಕ್ ಸ್ಟಾರ್ಟ್ ಲಿವಿಂಗ್ ಫಾರ್ ದೋಸ್ ಸ್ಮಾಲ್ ಮೂಮೆಂಟ್ಸ್, ಸ್ಟಾರ್ಟ್ ಅಪ್ರಿಷಿಯೇಟಿಂಗ್. ಲೈಕ್ ಈಗ ಆಫೀಸಿಗೆ ಹೋಗ್ತೀವಿ, ನಾವು ಎಷ್ಟು ಮಂದಿ ಜೊತೆ ನಾವು ನಕ್ಕೊಂತ ಮಾತಾಡ್ತೀವಿ, ಲೈಕ್ ಓನ್ಲಿ ಹೂ ಆರ್ ವೆರಿ ಫೇವರಬಲ್ ಟು ಅಸ್, ಅವ್ರ ಜೊತೆ ಮಾಡ್ತೀವಿ, ಓಕೆ. ಬಟ್ ನಿಮ್ಮ ಮ್ಯಾನೇಜರ್ ಆಗಲಿ, ನಿಮ್ಮ ಬಾಸ್ ಆಗಲಿ, ಯಾರ್ದ ಜೊತೆ ನಕ್ಕೊಂತ ಮಾತಾಡ್ರಿ. ನಾ ಹೇಳ್ತೀನಲ್ಲ, ಸ್ಮೈಲ್ ಇಸ್ ಅ ಮೋಸ್ಟ್ ಪ್ರಿಷಿಯಸ್ ಥಿಂಗ್. ಅದನ್ನ ನೀವು ಮಾತಾಡುವಾಗ ನೀವು ಸ್ಮೈಲ್ ಮಾಡ್ಕೊಂಡು ಮಾತಾಡ್ರಿ, ಯಾರಿಗೂ ನಿಮ್ಮ ಮೇಲೆ ಹೇಟ್ರೆಡ್ ಆಗಲಿ, ಜೆಲಸಿ ಆಗಲಿ ಬರಂಗಿಲ್ಲ, ಓಕೆ. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಬಿಲೀವ್ ಮಾಡೋದು, ವಿ ಆಲ್ ಆರ್ ಅ ಪಾರ್ಟ್ ಆಫ್ ದಿಸ್ ಯೂನಿವರ್ಸ್. ಸೊ ನಮ್ಮಿಂತ್ರ ಈ ಯೂನಿವರ್ಸ್ ಇಂತ್ರ ನಾವು, ವಿ ಆಲ್ ಆರ್ ಇಂಟರ್ ಕನೆಕ್ಟೆಡ್. ಸೊ ನಮ್ಮ ಇಮೋಷನ್ಸ್ ಆಗಲಿ, ನಮ್ದು ಆರಾ ಏನಿರ್ತದಲ್ಲ, ಅದನ್ನ ನಾವು ಏನು ಕೊಡ್ತೀವಿ ಈ ಯೂನಿವರ್ಸಿಗೆ, ಅದು ನಮಗೆ ಅದನ್ನೇ ವಾಪಸ್ ಕೊಡ್ತೈತಿ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಗಿವ್ ಲವ್, ಇಟ್ ವಿಲ್ ಗಿವ್ ಮೀ ಬ್ಯಾಕ್ ದ ಲವ್. ಸೊ ಈಗ ನಾವು ಒಬ್ರಿಗೆ ಯಾರಿಗಾರ ಹೇಟ್ ಮಾಡಾಕತ್ತಿದ್ದೆಪ್ಪ ಅಂದ್ರೆ, ಇಟ್ ವಿಲ್ ಕಮ್ ಬ್ಯಾಕ್ ಟು ಮೀ, ದ ಹೇಟ್ ಇಸ್ ಗೋನ ಕಮ್ ಬ್ಯಾಕ್ ಟು ಮೀ. ಆಮೇಲೆ ನಾ ಯಾರಿಗಾರೆ ಈಗ ಮನಸ್ಸು ನೋಯಿಸಿದೆ, ದ ಸೇಮ್ ಥಿಂಗ್ ವಿಲ್ ಕಮ್ ಬ್ಯಾಕ್ ಟು ಮೀ. ಸೊ ಬೇಸಿಕ್ ಏನಪ್ಪಾ ಅಂದ್ರೆ, ನಾವು ಏನು ಕೊಡ್ತೀವಿ ಅದು ನಮಗೆ ವಾಪಸ್ ಬರ್ತೈತಿ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಕರ್ಮ. ಸೊ ಈಗ ನಾವು ಒಬ್ರಿಗೆ ಹರ್ಟ್ ಮಾಡ ಅಂತೀವಿ ಅಂದ್ರೆ, ನಮಗೆ ಯಾರೋ ಹರ್ಟ್ ಮಾಡ್ತಾರೆ. ಈಗ ಯಾರಿಗೂ ಒಬ್ರಿಗೆ ನಾವು ಚಲೋ ಮಾತಾಡ್ಸಂತೇವಿ, ವಿ ಆರ್ ಕೀಪಿಂಗ್ ದಮ್ ಹ್ಯಾಪಿ, ಸೇಮ್ ಥಿಂಗ್ ಕಮ್ಸ್ ಬ್ಯಾಕ್ ಟು ಅಸ್. ಎಷ್ಟು ಈಸಿ ಐತಲ್ಲ, ನಮ್ ಎಲ್ಲರಿಗೂ ಇದು ಎಲ್ಲ ಕಾನ್ಸೆಪ್ಟ್ ಗೊತ್ತೈತಿ, ಬಟ್ ಡು ವಿ ಫಾಲೋ ಇಟ್? ಅಷ್ಟು ಈಸಿ ಅಲ್ಲ ಫಾಲೋ ಮಾಡೋದು ಅಂತಂತೀರಿ. ಇಟ್ ಈಸ್ ವೆರಿ ಈಸಿ ಗೈಸ್. ಏನು ಗೊತ್ತೈತಲ್ಲ ಅದನ್ನ ಆ್ಯಕ್ಷನಿಗೆ ತಂದ್ಬಿಡೋದು. ಈಗ ಏನೇ ಆಗಲಿ, ಯಾವುದೋ ಒಂದು ಸಿಚುವೇಶನ್ ಇರಲಿ, ನಮಗೆ ಸಿಟ್ಟು ಅಂತೈತಿ, ಸಿಟ್ಟು ಬಂತು, ವಾಪಸ್ ಸಿಟ್ಟು ನಮ್ಗೆ ಬರ್ತೈತಿ. ಅಂದ್ರೆ ನಾವು ಈಗ ಸಿಟ್ಟು ಕೊಟ್ವಿ ಯಾರಿಗಾರೆ, ವಾಪಸ್ ನಮ್ಗೆ ಬರ್ತೈತಿ. ಸೊ ಒನ್ ಥಿಂಗ್ ಏನಂದ್ರೆ, ಯಾವ ಸಿಚುವೇಶನ್ ನಮ್ಮ ಕಂಟ್ರೋಲ್ನಾಗ ಇಲ್ಲ, ಅದ್ರ ಬಗ್ಗೆ ನಾವು ಯಾಕೆ ಭಾಳ ವಿಚಾರ ಮಾಡ್ಬೇಕು. ಏನೋ ಒಂದು ಆತು, ಈಗ ಅದು ನನ್ನ ಕಡೆ ಅಂತ ಚೇಂಜ್ ಮಾಡಕ್ ಆಕೈತೆ ಅಂದ್ರೆ ವಿಚಾರ ಮಾಡ್ರಿ, ಟೈಮ್ ಕೊಡ್ರಿ, ಅದಕ್ಕೆ ನಡಿತೈತಿ. ಬಟ್ ಇನ್ ಕೇಸ್ ನಮ್ಮ ಕೈಯಾಗ ಅದು ಕಂಟ್ರೋಲ್ ಇಲ್ಲ, ನಮ್ಮ ಕೈಯಾಗಿಂತ ಏನೂ ಚೇಂಜ್ ಮಾಡಕ್ ಆಗಂಗಿಲ್ಲ ಅಂದಾಗ, ಯಾಕೆ ಆ ಥಾಟ್ ಮೇಲೆ ಅಷ್ಟು ವಿಚಾರ ಮಾಡ್ತೀರಿ? ಲೈಕ್ ಸಂಬಡಿ ಚೀಟೆಡ್ ಆನ್ ಯು, ಎಕ್ಸಾಂಪಲ್ ತಗೋರಿ. ಈಗ ನೀವು ಅದ್ರ ಬಗ್ಗೆ ಕುಂತ ವಿಚಾರ ಮಾಡಿದ್ರ, ಇಸ್ ಇಟ್ ಗೋನಾ ಚೇಂಜ್ ಸಮಥಿಂಗ್? ಅವ್ರು ಮತ್ತೆ ಬಿಟ್ಟು ಹೋದವ್ರು ನಿಮ್ಗೆ ವಾಪಸ್ ಬರ್ತಾರು? ಅವ್ರು ಬಂದ್ರು ಅಂತ ತಿಳಿರಿ, ನೀವು ಆಕ್ಸೆಪ್ಟ್ ಮಾಡ್ತೀರಿ? ನೋ. ವೈ ಡು ಯು ಥಿಂಕ್ ಅಬೌಟ್ ಇಟ್ ಸೋ ಮಚ್? ಬೇಜಾರಾಗ್ತೈತಿ, ಇಲ್ಲ ಅಂತಲ್ಲ, ಬಟ್ ನಮ್ಮನ್ನ ನಾವು ಹಿಂಗೆ ಪ್ರೋಗ್ರಾಮ್ ಮಾಡ್ಕೋಬೇಕಂದ್ರ, ನೋ ಮ್ಯಾಟರ್ ವಾಟ್ ದ ಎಕ್ಸ್ಟರ್ನಲ್ ಸಿಚುವೇಶನ್ಸ್, ಐ ಆಮ್ ಹ್ಯಾಪಿ ಫ್ರಾಮ್ ಇನ್ಸೈಡ್, ಬಿಕಾಸ್ ಐ ನೋ ನನ್ನ ಜೊತೆ ಏನೇ ಆಗ್ತೈತಲ್ಲ ಅದು ಎಲ್ಲ ಚಲೋದಕ್ಕೆ ಆಗ್ತೈತಿ. ಈಗ ನೋಡ್ರಿ, ನೀವು ಅವ್ರು ಯಾರು ಚೀಟ್ ಮಾಡಿ ಹೋಗ್ಯಾರಲ್ಲ, ಅವ್ರ ಜೊತೆ ನೀವು ಇದ್ರ ಅಂತ ತಿಳಿರಿ, ಮುಂದೆ ಏನ್ ಹಾಕಿತ್ತಪ್ಪ, ಅದ ಹಾಕಿತ್ತು. ವರ್ಸ್ಟ್ ಸಿಚುವೇಶನ್ ಆಗಿ ನೀವು ಹೊರಗೆ ಬರೋದು ಚಲೋನೋ, ಇನ್ ಸ್ಟಾರ್ಟಿಂಗ ನಿಮಗೆ ಗೊತ್ತಾತಲ್ಲ ಅದಕ್ಕೆ ಚಲೋನೋ? ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಸ್ಟಾರ್ಟ್ ಲಿವಿಂಗ್ ಫಾರ್ ಸ್ಮಾಲ್ ಥಿಂಗ್ಸ್. ಸೊ ಈಗ ನನಗೆ ಸಣ್ಣ ಥಿಂಗ್ಸ್ನಾಗ ಇಷ್ಟು ಖುಷಿ ಬರ್ತದಂದ್ರೆ, ಒಂದು ದಿನದಾಗ ಈಗ ಫುಲ್ ಡೇ ಕೆಲಸ ಮಾಡಿರ್ತೇನೆ, ಜಸ್ಟ್ ಹೊರಗೆ ಹೋಗಿ ಒಂದು ಫಿಲ್ಟರ್ ಕಾಫಿ ಕುಡಿದು ಬಂದ್ರೆ ಅದೇನು ಖುಷಿ ಸಿಗ್ತತ್ತಲ್ಲ. ಲೈಕ್ ನೀವು ನಾಟ್ ನೆಸಸರಿಲಿ ನೀವು ಹೊರಗೆ ಹೋಗಿ 5 ಸ್ಟಾರ್ ಹೋಟೆಲಿಗೆ ಹೋಗಿ ನೀವು ಅಲ್ಲಿ ಒಂದು ಊಟ ಮಾಡಿ 2 ದಿನ ಇದ್ದು ಬಂದ್ರೆ ಅಷ್ಟ ಖುಷಿ. ಒಂದು ದಿನ ಒಳಗೆ ಇಷ್ಟು ಖುಷಿ ಪಡೋ ಇಷ್ಟು ಸ್ಮಾಲ್ ಥಿಂಗ್ಸ್ ಆಗ್ತಾವಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನಾ ಬೆಳಿಗ್ಗೆ ಎದ್ದು ನಂದು ರೂಟೀನ್ ಹೇಳ್ತೀನಿ. ಬೆಳಿಗ್ಗೆ ಐ ವೇಕಪ್ ಅಟ್ 7 o'clock. ಸೊ 7:30 ಹಂಗೆ ನಾವು ವಾಕಿಂಗ್ ಹೋದ್ರೆ ಐ ವಿಲ್ ಕಮ್ ಬೈ 8:30 9 o'clock. ಸೊ ಈ ವಾಕಿಂಗ್ ಹೋದಾಗನ ಇಷ್ಟು ಒಂದು ಸಣ್ಣ ವಿಚಾರ ಖುಷಿ ಕೊಡ್ತೈತಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಎವ್ರಿ ಡೇ ನಾನು ನೋಡ್ತೀನಿ ಒಂದು ಅಜ್ಜಿ ಬರ್ತೈತಿ, ಓಕೆ, ಶಿ ಈಸ್ ಲೈಕ್ ಸಮ್ ವಾಟ್ ಐ ಆಮ್ ಶ್ಯೂರ್ 75-80 years ಇರ್ಬೋದು. ಪಾಪ ಅಜ್ಜಿಗೆ ನಡ್ಯಾಕೆ ಬರಂಗಿಲ್ಲ, ಒಂದೊಂದು ಹೆಜ್ಜೆ ಇಟ್ಕೊಂತ, ಬಟ್ ಸ್ಟಿಲ್ ಶಿ ಕಮ್ಸ್ ಆ್ಯಂಡ್
ಎಂಜಾಯ್ ಮಾಡ್ತಾರ, ವಾಕ್ ಮಾಡೋದು, ಎಲ್ಲಾರ ಜೊತೆ ಮಾತಾಡ್ತಾರ, ನಗ್ತಾರ. ಇಷ್ಟು ಚಲೋ ಒಂದು ಇದು ಸಿಗ್ತೈತಲ್ಲ, ಅವ್ರು ನೋಡಿದ್ರೆ ಒಂಥರ ಖುಷಿ ಆಗ್ತೈತಿ. ಲೈಕ್ ಈ ಏಜ್ನಾಗೂ ಅದು ಹೋಪ್ ಇಟ್ಕೊಂಡಾರಲ್ಲ ಇವ್ರು, ದೇ ಆಲ್ಸೋ ಡಿಸರ್ವ್ ಟು ಕಮ್ ಔಟ್, ಟು ಸಿ ಥಿಂಗ್ಸ್, ಟು ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಪಿನೆಸ್ ಆ್ಯಂಡ್ ಗಿವ್ ದಟ್ ಹ್ಯಾಪಿನೆಸ್ ಟು ಅದರ್ಸ್. ಖುಷಿ ಆಕೈತಲ್ಲ. ಸೊ ಹಂಗೆ ನಿಮ್ಗೆ ಏನು ಸೇರುತ್ತಲ್ಲ, ನೀವು ರುಟೀನ ಹಂಗೆ ಸ್ಟಾರ್ಟ್ ಮಾಡ್ರಿ. ನೀವು ಲೇಟಾಗಿ ಎದ್ದೊಳೋದು ಇಸ್ ನಾಟ್ ಮೈ ಥಿಂಗ್. ಸೊ ನಾ ಯಾವತ್ತರ ಒಂದಿನ ಲೇಟಾಗಿ ಎದ್ರೆ ಐ ಫೀಲ್ ಲೈಕ್ ಆ ದಿನ ಎಲ್ಲ ವೇಸ್ಟ್ ಆಗೈತೆ ಅಂತ ಹೇಳಿ. ಸೊ ಏನೋ ಒಂದು ಅನ್ಕೊಂತೀರಿ ಅಂದ್ರೆ ಅದನ್ನು ರುಟೀನಾಗಿ ಸೆಟ್ ಮಾಡ್ರಿ. ಸೊ ನಾ ಒನ್ ಆ್ಯಂಡ್ ಹಾಫ್ ಅವರ್ ವಾಕಿಂಗ್ ಹೋಗಿ ಬಂದಮೇಲೆ ಐ ರೀಡ್ ಬುಕ್ಸ್. ಸೊ ನಂಗೆ ಮಂದಿ ಕೇಳ್ತಾರ, ನಿಂಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಎಲ್ಲ ಐತಿ ಅಂತ ಹೇಳಿ. ಗೈಸ್, ವಿ ಹ್ಯಾವ್ 24 hours in a day. ವೈ ಕಾಂಟ್ ವಿ ಟೇಕ್ 1 or 2 hours ಫಾರ್ ಅವರ್ ಸೆಲ್ಫ್? ನೀವು ಕೆಲಸ ಮಾಡ್ತೀರಿ 8 ತಾಸು, ಮಾಡ್ತೀರಿ 9 ತಾಸು, ಬಾಕಿ ಆಯ್ತು 8 ತಾಸು ಮಕ್ಕೊಂತೀರಿ, ಅದು ಓಕೆ. ಬಾಕಿ ಡು ಯು ಯುಟಿಲೈಸ್ ಇಟ್? ಟಿ ವಿ ನೋಡ್ತೀರಿ, ಫೋನ್ ಯೂಸ್ ಮಾಡ್ತೀರಿ, ಮಾಡ್ರಿ. ಬಟ್ ನಿಮಗೆ ನೀವೇನು ಮಾಡ್ಕೊಳತ್ತೀರಿ? ನೀವು ರೀಲ್ಸ್ ಅಂತೀರಿ, ನೋಡ್ರಿ. ರೀಲ್ಸ್ ನಾ ಮಾಡ್ತೀನಿ, ಮತ್ತು ನಾನು ರೀಲ್ಸ್ ನೋಡ್ರೆ ಇಲ್ಲ ಅಂತಲ್ಲ. ಬಟ್ ನಿಮಗೋಸ್ಕರ ನೀವೇನು ಮಾಡತ್ತೀರಿ? ಯಾರೇ ಏನಾರೇ ಮಾಡಾಕತ್ತಿದ್ರೆ ವೆರಿ ಗುಡ್, ಬಟ್ ಸ್ಟಾರ್ಟ್ ಡೆವಲಪಿಂಗ್ ಯುವರ್ ಸೆಲ್ಫ್. ಪರ್ಸನಾಲಿಟಿ ಡೆವಲಪ್ ಮಾಡ್ಕೊರಿ. ಅಂದ್ರೆ ಸ್ಟಾರ್ಟ್ ರೀಡಿಂಗ್ ಬುಕ್ಸ್. ಅದೇನೇ ಆಗಿರಲಿ. ಐ ಯೂಶ್ವಲಿ ಪ್ರಿಫರ್ ರೀಡಿಂಗ್ ಸ್ಪಿರಿಚುವಲ್ ಬುಕ್ಸ್. ಸೊ ನಂಗೆ ಅದರಿಂದ ಭಾಳ ನಾಲೆಜ್ ಸಿಗ್ತೈತಿ. ಹೆಂಗೆ ನೀವು ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಟಾಪಿಕ್ ಓದಿದ್ದಾನ, ಹೌ ಟು ಬಿ ಅಟ್ಯಾಚ್ಡ್ ವಿತ್ ಡಿಟ್ಯಾಚ್ಮೆಂಟ್. ಸೊ ಇಷ್ಟು ಬ್ಯೂಟಿಫುಲ್ ಟಾಪಿಕ್ ಐತಲ್ಲ. ಸೊ ದಿಸ್ ಇಸ್ ಹೌ ಯು ಗೆಟ್ ಟು ನೋ ಥಿಂಗ್ಸ್. ದಿನ ಏನಾರೇ ಒಂದು ಹೊಸದೈತಿ ಕಲಿಯಾಕ ಗೈಸ್. ಭಾಳ ಮಂದಿ ಏನು ಅನಿಸ್ತೈತಿ, ನಮಗೆಲ್ಲ ಗೊತ್ತೈತಿ, ನಮ್ಗೆ ಅದು ಬರ್ತೈತಿ, ನಮಗೆ ಇದು ಬರ್ತೈತಿ, ನಮಗೆ ಏನೂ ಗೊತ್ತಿಲ್ಲ. ನಾವು ಸಾಯೋ ಮಠನೂ ಓದಿದ್ರು ದೇರ್ ಇಸ್ ಸ್ಟಿಲ್ ಸಮಥಿಂಗ್ ಲೆಫ್ಟ್ ಫಾರ್ ಅಸ್ ಟು ಲರ್ನ್. ಸೊ ಬೆಳಿಗ್ಗೆ ಎದ್ದಳ್ರಿ, ನಿಮಗೆ ಏನು ಸೇರ್ತೈತಲ್ಲ ಅದನ್ನ ಮಾಡ್ರಿ. ದಟ್ ಈಸ್ ಹೌ ಯು ಸ್ಟಾರ್ಟ್ ದ ಡೇ ವಿತ್ ಪಾಸಿಟಿವಿಟಿ. ನೆಗೆಟಿವ್ ಇಮೋಷನ್ಸ್ ಬೇಡ, ನೆಗೆಟಿವ್ ಎನರ್ಜೀಸ್ ಬೇಡ. ನೀವು ಎಲ್ಲೇ ಹೋದ್ರು ಇದು ಒಂದು ತಲೆಯಾಗಿಟ್ಕೋರಿ, ನನ್ನ ಜೊತೆ ಏನಾಗತೈತಿ, ಭಾಳ ಚಲೋನೇ ಆಗಾಕತ್ತೈತಿ. ಓನ್ಲಿ ಒನ್ ಥಾಟ್, ಏನು ನನ್ನ ಜೊತೆ ಆಗತೈತಿ, ಭಾಳ ಚಲೋ ಆಗತೈತಿ. ಬೇರೆ ವಿಚಾರ ಬೇಡ. ನಿಮ್ಮ ಆಫೀಸ್ನಾಗ ಏನಾರ ಕಿರಿಕಾತ, ದಟ್ ಈಸ್ ಸಮಥಿಂಗ್ ಫಾರ್ ಯೋರ್ ಗುಡ್ ಓನ್ಲಿ. ಮೇ ಬಿ ನಮಗೆ ಈಗ ಗೊತ್ತಿಲ್ಲ, ನಮಗೆ ಮುಂದೆ ಗೊತ್ತಾಗ್ಬೋದು. ದಟ್ ಈಸ್ ಹೌ ದೇ ಆರ್. ಸೊ ನೀವು ಮಂದಿನ ಚೇಂಜ್ ಮಾಡೋಕ್ಕಾಗಂಗಿಲ್ಲ. You change yourself. You change the way you see life. You change the way you think about people. Again, coming to the point, negativity ಕೊಟ್ರ ಹೊರಗೆ ನೆಗೆಟಿವಿಟಿನೇ ಬರ್ತೈತಿ. ಸೊ ಟ್ರೈ ಟು ಆಲ್ವೇಸ್ ಬಿ ಪಾಸಿಟಿವ್. ಆಲ್ವೇಸ್ ಅಂದ್ರೆ ಎಲ್ಲ ಟೈಮ್ನಾಗೂ ಆಗಂಗಿಲ್ಲ, ಬಟ್ ಎಸ್, ಇಫ್ ವಿ ಪ್ರಾಕ್ಟಿಸ್ ವಿ ಕ್ಯಾನ್. ಭಾಳ ಮಾತಾಡಿದೆಲ್ಲ. ಯೂಶ್ವಲಿ ಈ ಟೈಮ್ನಾಗ ನಾ ಸಾಂಗ್ ಕೇಳ್ಕೊಂತ ಆಫೀಸ್ ಹೋಗ್ತಿರ್ತೀನಿ. ಸೊ ಬಟ್ ಐ ಥಾಟ್ ವೈ ನಾಟ್ ಯುಟಿಲೈಸ್ ದಿಸ್ ಟೈಮ್ ಟು ಕ್ರಿಯೇಟ್ ಕಾಂಟೆಂಟ್. ಆ್ಯಂಡ್ ನಾ ಇದೆಲ್ಲ ಸ್ವಲ್ಪ ಫಾಲೋ ಮಾಡ್ತೀನಿ ಎವ್ರಿ ಡೇ. ಸೊ ನೀವು ನಾಟ್ ನೆಸೆಸರಿಲಿ ನೀವು ಅದನ್ನು ಫಾಲೋ ಮಾಡ್ಬೇಕಂತಿಲ್ಲ, ಬಟ್ ಏನೋ ಚಲೋ ಆಗೋದಿದ್ರೆ ವೈ ನಾಟ್ ಟ್ರೈ ಅಲ್ಲ. ಸೊ ಟ್ರೈ ದೀಸ್ ಸಿಂಪಲ್ ಥಿಂಗ್ಸ್ ಆ್ಯಂಡ್ ಯು ವಿಲ್ ಸಿ ಹ್ಯಾಪಿನೆಸ್. ಮೇನ್ ಏನಂದ್ರೆ ಸ್ಟೇಟ್ ಆಫ್ ಮೈಂಡ್ ಗೈಸ್. ಎವ್ರಿ ಟೈಮ್ ಏನೇ ಆಗಲಿ, ಇನ್ನೊಬ್ರು ನಿಮಗೆ ನೋಡಿದ್ರೆ ಅವ್ರ ಎಂಥ ಸಿಚುವೇಶನ್ನಾಗ ಇರಲಿ, ನಿಮಗೆ ನೋಡಿದ್ರೆ ಅವ್ರು ಖುಷಿ ಆಗ್ಬಿಡ್ಬೇಕು. ಹಂಗಿರ್ಬೇಕು, ಹಂಗೆ ಲೀಡ್ ಮಾಡ್ಬೇಕು ಲೈಫ್ನಾಗ. ಸೊ ನಾ ಹೆಂಗಿರ್ತೇನಂದ್ರೆ, ನೋ ಮ್ಯಾಟರ್ ವಾಟ್ ಐ ಆಮ್ ಫೀಲಿಂಗ್ ಇನ್ಸೈಡ್, ಬಟ್ ಐ ಆಲ್ವೇಸ್ ಹ್ಯಾವ್ ದಿಸ್ ಆಟಿಟ್ಯೂಡ್ ಅಲ್ಲ ಕಿ ಯಾರ ಏನೋ ಬಂದ್ರು ಚಲೋ ಮಾತಾಡ್ಸ್ಬಿಡೋದು, ಅವ್ರ ಜೊತೆ ನಕ್ಕೊಂತ ಮಾತಾಡ್ಸೋದು. ಸೊ ದಟ್ ಈಸ್ ವಾಟ್ ಪೀಪಲ್ ಲವ್ ದೀಸ್ ಡೇಸ್. ಸೊ ಬರೀ ಎಲ್ಲ ಕಡೆ ಹೊಡೆದಾಡೋದು, ಜಗಳ ಆಡೋದು, ಟಾಂಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅದೆಲ್ಲ ಕಡೆ ಇರತೈತಿ. ಬಟ್ ವೆನ್ ಸಮ್ವನ್ ವಿಲ್ ಸಿ ಯು, ದೇ ಶುಡ್ ಬಿ ಲೈಕ್, ಈಗ ಎಷ್ಟು ಖುಷಿ ಅದಪ್ಪ, ಈಕಿ ನಂಗೆ ನಾ ಇರ್ಬೇಕು, ಇಲ್ಲ ಇವ ಎಷ್ಟು ಖುಷಿ ಅದಪ್ಪ, ಇವ್ ನಂಗೆ ನಾ ಇರ್ಬೇಕು. ಸೊ ಹಂಗೆ ಬದುಕ್ಬೇಕು ಗೈಸ್. ಸೊ ದ್ಯಾಟ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಮೈ ಲೈಫ್. ಸೊ ಮೇನ್ 3 ಥಿಂಗ್ಸ್ ನೆನ್ಪಿಟ್ಕೋರಿ: ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ನಿಮಗೆ ಏನು ಬೇಕು ಅದು ಮಾಡ್ರಿ, ಬೇರೆದವ್ರದ್ದು ಜಾಸ್ತಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ದೇರ್ ಆರ್ ಸೋ ಮೆನಿ ರೀಸನ್ಸ್ ಟು ಬಿ ಬ್ಲೆಸ್ಡ್ ಅಲ್ಲ. ಲೈಕ್ ಈಗ ಯಾರನ್ನಾರೇ ನಾವು ಹೊರಗೆ ನೋಡಿದ್ರೆ ಎಷ್ಟು ಮಂದಿ ನೋಡಿ ಅನಿಸ್ತೈತಿ ದ್ಯಾಟ್ ಇವ್ರಿಗಿಂತ ನಮ್ಮ ಲೈಫ್ ಎಷ್ಟೋ ಚಲೋ ಐತಿಪ್ಪ. ಬಟ್
ನಾವು ಅದನ್ನ ಕೇರ್ ಮಾಡಂಗಿಲ್ಲ. ನಮಗೇನಿದ್ರು ಇನ್ನೂ ಬೇಕು. ಡ್ರೀಮ್ಸ್ ಹೆಂಗಂದ್ರೆ ಇಟ್ಸ್ ಗುಡ್ ಟು ಹ್ಯಾವ್ ಡ್ರೀಮ್ಸ್, ಬಟ್ ಈಗ ಒನ್ ಡ್ರೀಮ್ 108 ಡ್ರೀಮ್ಸ್ ಇರ್ತಾವ ನಮಗೆ. ಒನ್ ಡ್ರೀಮ್ ನೀವು ಅಚೀವ್ ಮಾಡಿದ್ರಿಲ್ಲ, ಬಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್, ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದು ಬಿಟ್ಟು ಈಗ ಆ್ಯಕ್ಚುಲಿ ಹೆಂಗಂದ್ರೆ ಎಷ್ಟೊಂದು ಡ್ರೀಮ್ಸ್ ಇರ್ತಾವೆ, ಬಟ್ ಒನ್ ಡ್ರೀಮ್ ಅಚೀವ್ ಮಾಡೋದ್ರಾಗ ಮತ್ತು ನಮ್ದು ಆಲ್ರೆಡಿ ಥಿಂಕಿಂಗ್ ಚೇಂಜ್ ಆಗ್ಬಿಟ್ಟಿರ್ತೈತೆ. ಅದಕ್ಕಿಂತ ದೊಡ್ಡ ಡ್ರೀಮ್, ಅದಕ್ಕಿಂತ ಅದು ಮಾಡ್ಬೇಕು, ಇದು ಮಾಡ್ಬೇಕು. ಬಟ್ in the process of doing that, in the process of achieving our dream, are we really living it? ಇಲ್ಲ, ನಂಗೆ ಅದು ಸಿಕ್ಕರಷ್ಟ ಖುಷಿ, ಇಲ್ಲ ಅಂದ್ರೆ ನಾ ಖುಷಿಯಾಗಿರಂಗಿಲ್ಲ. ಆಕಿ ಸಿಕ್ಕರಷ್ಟ ಖುಷಿಯಾಗಿರ್ತೀನಿ, ಅವ ಸಿಕ್ಕರಷ್ಟ ಖುಷಿಯಾಗಿರ್ತೀನಿ. ಡೋಂಟ್ ಲೆಟ್ ಯುವರ್ ಹ್ಯಾಪಿನೆಸ್ ಕಂಟ್ರೋಲ್ ರಿಮೋಟ್ ಬೇರೆದವ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಆ ರಿಮೋಟ್ ನಿಮ್ಮ ಕಡೆನೇ ಇಟ್ಕೋರಿ. ಎಸ್ ಗೈಸ್, ಸೊ ದ್ಯಾಟ್ ವಾಸ್ ಇಟ್. ಸೊ ನಿಮ್ಮೆಲ್ಲರಿಗೂ ಖುಷಿ ಆತ ಅನ್ಕೊಂತೀನಿ ನನ್ನ ಮಾತು ಕೇಳಿ. ಯೂಶ್ವಲಿ ಇಂಥ ಟಾಪಿಕ್ಸ್ ಮೇಲೆ ನಾನು ಮಾತಾಡಂಗಿಲ್ಲ, ಬಟ್ ಐ ಸಮ್ವೇರ್ ಥಾಟ್ ಭಾಳ ಮಂದಿ ಮೆಸೇಜ್ ಮಾಡತ್ತಿದ್ರಿ, ಹೌ ಡು ಯು ಸ್ಟೇ ಸೋ ಹ್ಯಾಪಿ, ಹೌ ಡು ಯು ಸ್ಟೇ ಸೋ ಪಾಸಿಟಿವ್ ಆಲ್ ದ ಟೈಮ್ ಅಂತೇಳಿ. ಸೊ ಒಂದು ಸಣ್ಣ ವಿಡಿಯೋ ನನ್ನಿಂತ್ರ ನಿಮಗಾಗಿ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್. ನಾ ಜಸ್ಟ್ ಆಫೀಸ್ ಬಂದೆ. ಎಸ್ ಗೈಸ್, ಸೊ ದ್ಯಾಟ್ ವಾಸ್ ಇಟ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಮತ್ತು ಇಂಥ ವ್ಲಾಗ್ಸ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾನು ಟ್ರೈ ಮಾಡ್ತೇನೆ ಎವ್ರಿ ಡೇ ಆಫೀಸ್ ಬರುವಾಗ ಇಂಥ ವ್ಲಾಗ್ಸ್ ಕೊಡೋಕೆ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್. ಲವ್ ಯು ಗೈಸ್. ಬಾಯ್, ಸಿ ಯು ಆಲ್. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ, ಪ್ಲೀಸ್ ಮಾಡಿರಿ.